ತೋರಿಸ್ತೀನಿ. ಸುಮ್ಮನೆ ಯಾಕೆ ಈ ಗ್ರೌಂಡಲ್ಲಿ 50 ಅವರ್ ಆಡೋಷ್ಟಲ್ಲಿ ಹರಿದು ಊರು ಹಾಗೆ ನಾವು ಇದು ಚಿನ್ನಸ್ವಾಮಿ, ಅದು ಚಿನ್ನಸ್ವಾಮಿ ಸ್ಟೇಡಿಯಂ. ನಾವು ಗಾಯ್ಸ್ ಯೋಚನೆ ಮಾಡಿ, ನೀವು IPL ಪ್ಲೇಯರ್ಸ್ ಎಲ್ಲ ಈ ಗ್ರೌಂಡ ಪ್ರಾಕ್ಟೀಸ್ ಮಾಡೋಗಿರ್ತಾರೆ. RCB ಗೈಸ್ ಚೆಕ್ ಔಟ್ ದ ವ್ಯೂ ಗಾಯ್ಸ್. ನಮ್ಮ ಕುತ್ಕೊಳ್ಳೋಕೆ ಪ್ಲೇಯರ್ಸ್ಗೆ ಹೆಂಗೆ ಮಾಡೋರು ಇಲ್ಲಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ತುಂಬ ಸಕ್ಕತ್ತಾಗಿರುತ್ತೆ. ಯಾಕಂದರೆ ಇವತ್ತು ನಾನು ಬೆಳಗ್ಗೆನೇ ಎದ್ದು ಕ್ರಿಕೆಟ್ ಆಡೋಕ್ಕೆ ಹೋಗ್ತಾ ಇದ್ದೀನಿ. ನಮ್ಮಮ್ಮ ಬೆಳಗ್ಗೆನೇ ಎದ್ದು ನನಗೆ ಬಿಸಿನೀರನ್ನು ಕಾಯಿಸ್ಕೊಟ್ರು. ನಾನು ಸುಮಾರು ಒಂದು 5:15 ಗೆದ್ದು ಕಿಟ್ ಬ್ಯಾಗಲ್ಲಿ ರೆಡಿ ಮಾಡ್ಕೊತಾ ಇದ್ದೆ, ಪ್ಯಾಕ್ ಮಾಡ್ತಾ ಇದ್ದೆ. ಆ್ಯಂಡ್ ಇವಾಗ ಇದ್ರಲ್ಲಿ ಶೂ ಒಂದು ಇಕ್ಬೇಕು ಅಷ್ಟೇ. ಸೊ ಬನ್ನಿ ಗಾಯ್ಸ್, ಇವತ್ತು ನೋಡೋಣ ಮ್ಯಾಚ್ ಏನಾಗುತ್ತೆ ಆ್ಯಂಡ್ ಎಷ್ಟು ರನ್ ಸ್ಕೋರ್ ಮಾಡ್ತೀನಿ, ಗೆಲ್ತೀವ ಸೋಲ್ತೀವ. ಇದು ನನ್ನ ಕಾಲೇಜ್ ಜರ್ಸಿ. ಇದು ನೋಡಿ ಫುಲ್ಲು ಇದು ಕಾಲೇಜ್ ಜರ್ಸಿ. ನಾವು ಕರ್ನಾಟಕ ಲೀಗ್ ಮ್ಯಾಚ್ ಆಡೋಕ್ಕೆ ಹೋಗ್ತಿರೋದು 5th ಡಿವಿಷನ್ ಕಡೆಯಿಂದ. ಸೊ ಬನ್ನಿ ಹೆಂಗಾಗುತ್ತೆ ನೋಡೋಣ. ತುಂಬ ಟೈಮ್ ಆಗಿಲ್ಲ. ನನ್ನ ಫ್ರೆಂಡ್ ಒಬ್ಬರು ಬರ್ತಾರಲ್ಲಿ ಯೂನಿವರ್ಸಿಟಿ ಗೇಟ್ಗೆ, ಬಟ್ ಅಲ್ಲಿಗೆ ಟೈಮ್ ಆಗಿದೆ ಹೋಗೋದು. ನಾನು ಇನ್ನು ಏನೆಲ್ಲ ಸೆಟ್ ಮಾಡಿಕೊಂಡು ಹ್ಯಾಟಲ್ಲಿ ಎತ್ಕೊಂಡು ಹೋಗಬೇಕು ಅನ್ನೋ ರೆಡಿ ಮಾಡಿಟ್ಟಿದ್ದೀನಿ. ಸೊ ಬನ್ನಿ ಬೇಗ ಹೋಗೋಣ. ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಮ್ಯಾಚಸ್ಸು. ಆ್ಯಂಡ್ ನಾವು ಆಡ್ತಿರೋ ಗ್ರೌಂಡ್ ಎಲ್ಲಿದೆ ಅಂತೆಲ್ಲ ತೋರಿಸ್ಕೊಡ್ತೀನಿ. ಲೆಟ್ಸ್ ಗೋ ಗಾಯ್ಸ್. ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ ಲೊಕೇಶನ್ ಬಂದುಬಿಟ್ಟು ತುಂಬ ದೂರ ಇದೆ ಗಾಯ್ಸ್. ನಾನು ನೋಡ್ಕೊಂಡೇ ಇಲ್ಲ, ಹೋಗೋ ಕೆಲಸ ಯಾವುದು ಕರೆಕ್ಟಾಗಿ ಆಗಲ್ಲ, ಅದೊಂದು ಬೇರೆ. ಸೊ ಬನ್ನಿ ಇವಾಗ ಬೇಗ. ನಾನು ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ಬಸ್ಸಲ್ಲಿ ಹೋಗ್ಬೇಕಂದ್ರೆ ನನ್ನ ಫ್ರೆಂಡ್ ಬರ್ತಾರೆ. ಅವರು ಹತ್ರ. ನಾನು ಪಾಪ ರಾತ್ರಿ ಫೋನ್ ಮಾಡಿದ್ರು ಅವರು, ಏನು ಮಗ ಎಲ್ಲಿರೋದು ಗ್ರೌಂಡು ಅಂತ. ಬ್ರೋ ಹತ್ರ ಬ್ರೋ, ಬನ್ನಿ ಬ್ರೋ ಅಂತ ಹೇಳಿದ್ದೀನಿ. ಇವಾಗ ನೋಡಿದ್ರೆ 18 ಕಿಲೋಮೀಟ್ರ್ ತೋರಿಸ್ತೈತೆ. ಆ್ಯಂಡ್ ಚಿನ್ನಸ್ವಾಮಿ ಸ್ಟೇಡಿಯಮಿಂದ ಬಸ್ ಇತ್ತು, ಬಟ್ ನಾವು ಬಸ್ಸಲ್ಲಿ ಹೋಗ್ತಿಲ್ಲ. ಬಿಕಾಸ್ ಯಾಕಂದರೆ ಬಸ್ 2 ಟೀಮ್ ಒಂದೇ ಬಸ್ಸಲ್ಲಿ ಬರ್ತಾರಲ್ಲ, ರಶ್ ಆಗಿಬಿಡುತ್ತೆ ಅಂತ ನಾವು ಬಸ್ ಇದ್ರೂ ಬಸ್ಸಲ್ಲಿ ಹೋಗ್ತಿಲ್ಲ. ನಾವು ಬೈ ಓನ್ ಹೋಗ್ತಾಯಿದ್ದೀವಿ. ಸೊ ಬನ್ನಿ ಹೋಗೋಣ, ಬೇಗ ಹೋಗೋಣ. ಇಲ್ಲಿಂದ ನಮ್ಮ ಮನೆಯಿಂದ ಒಂದು 100 ಮೀಟ್ರ್ ಹೋದರೆ ಬಸ್ ಸ್ಟಾಪ್ ಇದೆ. ಅಲ್ಲಿಂದ ಬಸ್ಸಲ್ಲಿ ಹೋಗಿ ಯೂನಿವರ್ಸಿಟಿ ಗೇಟ್ಗೆ ಜ್ಞಾನ ಭಾರತಿಯಿಂದ ನನ್ನ ಫ್ರೆಂಡ್ ಹೋಗ್ತಾರೆ. ಗ್ರೌಂಡ್ ತುಂಬ ಚೆನ್ನಾಗಿದೆ. ಪಿಚ್ ಹೆಂಗಿದೆ ಅಂತ ನೋಡೋಣ, ಯಾವ ಥರ ಆಗಿದ್ದೀವಿ ಅಡ್ಡೇ ನೋಡೋಣ ಬನ್ನಿ ಗೈಸ್. ಆ್ಯಂಡ್ ಇದು ನಮ್ಮ ಕಾಲೇಜ್ ಟೀಮ್ ಆಗಿರೋದ್ರಿಂದ ಸ್ವಲ್ಪ ಟಫ್ ಇರುತ್ತೆ ಕ್ಲಬ್ ಟೀಮ್ ಎಲ್ಲ ಬಂದರೆ, ಯಾಕಂದರೆ ನಾವು ಡೈಲಿ ಪ್ರಾಕ್ಟೀಸ್ ಮಾಡ್ತಿರಲ್ಲ. ಸೊ ಬನ್ನಿ, ಆದರೂ ಬಿಡೋದು ಬೇಡ ಗೈಸ್. ವಿಲ್ ಗಿವ್ 100%. ಲೆಟ್ಸ್ ಗೋ. ಸೊ ಗಾಯ್ಸ್, ಫೈನಲಿ ಬಸ್ಸಿಂದ ಇಳಿದು ಬಂದಿದ್ದೀನಿ. ಅಲ್ಲಿಬ್ಬರು ಕಾಯ್ತಾ ಅವರೇ ಪಾಪ, ನನಗೋಸ್ಕರ ಯೂಸ್ ಮಾಡ್ತೀನಿ. ಸೊ ಬನ್ನಿ ಗಾಯ್ಸ್, ಇವಾಗ ಫೈನಲಿ ಬಂದಿದ್ದೀನಿ. ನಾವಿಬ್ಬರು ಇವಾಗ ಒಟ್ಟಿಗೆ ಓಡೋಣ. ಏನಾಗುತ್ತೆ ಗೊತ್ತಿಲ್ಲ ಮ್ಯಾಚು. ಲೆಟ್ಸ್ ಗೋ. ಏನು ಅನಿಸ್ತಿದೆ ಮ್ಯಾಚ್ಗೆ? ಮ್ಯಾಚು ಪ್ಲೇಯಿಂಗ್ 11 ಇರ್ತೀವ ಇಲ್ಲೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಇರ್ತೀವಿ, ಇರೋದು 11 ಜನ ಇವಾಗ ಟೀಮಲ್ಲಿ, 15 ಜನ ಇಲ್ಲ. ಅವ್ರು ಹೇಳೋಕ್ಕಾಗಲ್ವಲ್ಲ. ಸೊ ಬನ್ನಿ ಗಾಯ್ಸ್, ಇವಾಗ ಟೈಮ್ ಆಗಿದೆ, ಬೇಗ ಹೊರಡೋಣ. ನಾನು ಜ್ಞಾನ ಬರ್ತಿದ್ದೆ ಬಂದು ಹತ್ತಿತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಗಾಯ್ಸ್, ಒಂದೇನು ಸೀನ್ ಆಗಿದೆ ಅಂದರೆ, ನಮ್ಮ ಮನೆ ಪಕ್ಕದಿಂದನೇ ಹೋಗ್ತಾ ಇದ್ದೀವಿ. ಆದರೂ ನಾನು ಬಸ್ ಹತ್ತಬೇಕು ಅಂತ ಇಲ್ಲಿಂದ 5 ಕಿಲೋಮೀಟ್ರ್ ಹೋಗಿದ್ದೆ ಬಸ್ಸಲ್ಲಿ. ಸೊ ಬನ್ನಿ, ಇವಾಗ ನಮ್ಮ ಮನೆ ಪಕ್ಕದಲ್ಲೇ ಹೋಗ್ತಾ ಇದ್ದೀವಿ. ಫೈನಲಿ ಗ್ರೌಂಡಿಗೆ ಬಂದಿದ್ದೀವಿ. ಗ್ರೌಂಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ. ಇಲ್ಲೇ ಹುಡುಗರು ಕೂತವ್ರು ಇಬ್ಬರು, ನಮ್ಮ ಸೀನಿಯರು ನಮ್ಮ ಜೂನಿಯರು. ನೋಡಿ ಗಾಯ್ಸ್ ಇದೆ. ಸೊ ಬನ್ನಿ ಒಳಗಡೆ ಗ್ರೌಂಡ್ ಹೆಂಗೈತೆ ನೋಡೋಣ. ಹಾಂ, ಯಾಕಪ್ಪ ಡಾರ್ಲಿಂಗ್ ಅಂತೆ. ಆಯ್ಸ್ ಏನೋ ಫುಲ್ ಸ್ಮಾರ್ಟ್ ಆಗಿಬಿಟ್ಟಿದ್ದೆ ಬರೋ, ಸೆಂಚುರಿ ಹೊಡಿಬೇಕಂತ ಇವತ್ತು. ಆಯ್ಸ್ ಗ್ರೌಂಡ್ ನೋಡಿ ಎಷ್ಟು ಕ್ರೇಜಿ ಆಗೈತೆ. ವಾಟ್ ಫಕ್ ಬ್ರೋ, ಏನು ಮೇಂಟೈನ್ ಮಾಡೋರು ಗುರು. ಗಾಯ್ಸ್ ಎಲ್ಲ ಡಿವಿಷನ್ 1 ಮ್ಯಾಚಸ್ ಎಲ್ಲ ಆಡೋದು. ಇಲ್ಲಿ ಕುತ್ಕೊಂಡು ನೋಡೋಕೆ ಹೆಂಗೈತೆ ನಮ್ಮದು. ಕ್ರೇಜಿ ಆಗೈತೆ. ಪಿಚ್ಚೆಲ್ಲ ರೆಡಿ ಮಾಡ್ತಾವ್ರೆ ಅಲ್ಲಿ ಒಳಗಡೆ. ಸೊ ಬನ್ನಿ, ನಮ್ಮ ಟೀಮ್ ಎಲ್ಲ ಬಂದು ಒಬ್ಬೊಬ್ಬರಾಗೆ ತೋರಿಸ್ತೀನಿ. ನಾವು ರೆಡಿ ಆಗೋಣ, ಪಿಚ್ ನೋಡ್ಕೊಂಬರೋಣ ಹೋಗಿ. ಅಲ್ಲಿ ಒಳಗಡೆ ಹೋಗಂಗಿಲ್ಲ ಇವಾಗ ಪಿಚ್ ನೋಡೋಕ್ಕೆ, ಯಾಕಂದರೆ ಮೇಂಟೈನ್ ಮಾಡ್ತಿರ್ತಾರೆ. ಫುಲ್ ಟರ್ಫು ಗಾಯ್ಸ್, ಸಕ್ಕತ್ತಾಗಿದೆ. ಮತ್ತು ನೋಡೋಣ ಕ್ಯಾಚಿಂಗ್ ಫೀಲ್ಡಿಂಗ್ ಎಲ್ಲ ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಕ್ಲಿಪ್ ಆದರೆ. ಬಟ್ 3 ಗ್ರೌಂಡ್ ಇದೆ, ಇಲ್ಲೊಂದು ಅಲ್ಲೊಂದು. ಬನ್ನಿ ಇನ್ನೊಂದು ಗ್ರೌಂಡು ತೋರಿಸ್ತೀನಿ ಯಾವ ಥರ ಇದೆ. ಕ್ರೇಜಿ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ಈ ಸೆಕೆಂಡ್ ಗ್ರೌಂಡು ಎಷ್ಟು ದೊಡ್ಡದೈತೆ ಯಪ್ಪ. ಗಾಯ್ಸ್, ನಮ್ಮ ಪುನೀತ್ ಬ್ರೋ ಏನು ಹೇಳಿದ್ರು ಅಂದರೆ, ಹೇಳಿ ಬ್ರೋ ಇವಾಗ ಏನು ಹೇಳ್ಬೇಕು ಮಗ? ಇವಾಗ ಹೇಳ್ತಲ್ಲ ಪ್ರಾಕ್ಟೀಸ್ ಮಾಡೋಕ್ಕಿಲ್ಲ ಬರೋದು ಅಂತ. ಹೌದು, RCB ಪ್ಲೇಸ್ ಇಲ್ಲಿಗೆ ಬರೋದು ಗಾಯ್ಸ್. ಇಲ್ಲೇ ಪ್ಲೇಯರ್ಸ್ ಎಲ್ಲ ಇಲ್ಲೇ ಪ್ರಾಕ್ಟೀಸ್ ಮಾಡೋದು ಬರೋದಂತೆ. ನಮ್ಗೆ ಮ್ಯಾಚ್ ಸಿಕ್ಕಿರೋದು ಅದೃಷ್ಟ ಇಲ್ಲಿ. ಏನು? ಹಾಂ, ಪುಣ್ಯ ಮಾಡಿರಬೇಕು. ಸೊ ಗಾಯ್ಸ್, ಕ್ರೇಜ್ ಐತೆ. ಇಲ್ಲೊಂದು ಗ್ರೌಂಡ್ ಐತೆ. ಒಂದು ಲೆಕ್ಕದಲ್ಲಿ ಹೇಳ್ಬೇಕು ಪುಣ್ಯ ಮಾಡಿರ್ಬೇಕು. ಆ್ಯಕ್ಚುಲಾಗಿ ಪುಣ್ಯ ಮಾಡಿರ್ಬೇಕು. ಎಷ್ಟು ದೊಡ್ಡ ಗ್ರೌಂಡು ನೋಡಿ, ಕುತ್ಕೊಳ್ಳೋಕ್ಕೆ ಹೆಂಗೈತಿ ಇದು.
ಕ್ರೇಜಿ ಗ್ರೌಂಡ್ ಮಾತ್ರ ಇಲ್ಲಿ ಎಷ್ಟು ಗ್ರೌಂಡ್ ಇರೋದು 4 ಗ್ರೌಂಡ್ 1 2 3 ಅಲ್ಲೊಂದು ಐತಲ್ಲ 4 ಅದು ಇದು ಮ್ಯಾಟ್ ಟೆನ್ನಿಸ್ ಬಾಲ್ಗೆ ಗೈಸ್ ನಾವು ಆಡ್ತೀವಿ ಟರ್ಫಲ್ಲ ಇವತ್ತು ಅಷ್ಟು ಟರ್ಫಲ್ಲಿ ಆಡ್ತೀವಿ ಕ್ರೇಜ್ ಇದು ನೋಡಿ ಹೆಂಗೈತೆ ಸಕ್ಕತ್ತಾಗೈತೆ ಆಲೂರು ನೋಡಿ ನಮ್ಮ ಮನೆ ಇಲ್ಲೇ ಇರೋದು ಹತ್ರದಲ್ಲಿ ಇವತ್ತೇನು ಮಾಡಿದ್ದೀನಿ ಗೊತ್ತಾ ನಾನು ಬಸ್ಸಲ್ಲಿ ಹೋಗಿ 5 ಕಿಲೋಮೀಟ್ರ್ ಮತ್ತು ನಮ್ಮ ಮನೆ ಮುಂದೆ ಕರ್ಕೊಂಡ್ಬಂದೀನಿ ಅಣ್ಣನ ನಾನು ಹೇಳ್ತಾ ಇದ್ದೀನಿ ರೂಟ್ ಹೇಳೋಣ ಕರೆಕ್ಟಾಗಿ ಅಂತ ಇಲ್ಲೇ ಇರೋದು 15 ಕಿಲೋಮೀಟ್ರ್ ಅಷ್ಟೇ ನಮ್ಮ ಮನೆಗೆ ಇಲ್ಲಿಂದ ಅಲ್ಲಿಗೆ ಬರ್ರಿ ಬ್ರೋ ಅಂದರೆ ಮತ್ತೆ ನಮ್ಮ ಮನೆ ಮುಂದೆ ಕರ್ಕೊಂಡ್ಬಂದೀನಿ ಅಣ್ಣನ ಓ ಗಾಯ್ಸ್ ಸಕ್ಕತ್ತಾಗಿದೆ ಮಾತ್ರ ಸೊ ಬನ್ನಿ ಹೋಗೋಣ ಕ್ಲಿಪ್ಸ್ ಹಾಕ್ತೀನಿ ನೋಡ್ಕೊ ಬನ್ನಿ ಗಾಯ್ಸ್ ಯೋಚನೆ ಮಾಡಿ ನೀವು IPL ಪ್ಲೇಯರ್ಸ್ ಎಲ್ಲ ಈ ಗ್ರೌಂಡಲ್ಲಿ ಪ್ರಾಕ್ಟೀಸ್ ಮಾಡೋಗಿರ್ತಾರೆ RCB ಟೀಮ್ ಆಗಿದ್ದು ಬೇರೆ ಟೀಮ್ ಆಗಿರ್ಬೋದು ಬೆಂಗಳೂರು ವಾರಿಯರ್ಸ್ ಆಗಿರ್ಬೋದು ಇಲ್ಲೆಲ್ಲ ಪ್ರಾಕ್ಟೀಸ್ ಮಾಡೋಗಿರ್ತಾರೆ ಮ್ಯಾಚ್ನ ಆ ಗ್ರೌಂಡಲ್ಲಿ ನಾವು ಆಡ್ತಾ ಇದ್ದೀವಿ ಅಂದರೆ ಎಂಥ ಫೀಲಿಂಗ್ ಇರುತ್ತೆ ಇದನ್ನು ಕ್ರಿಕೆಟರ್ ಮಾತ್ರ ಅರ್ಥ ಮಾಡ್ಕೊತಾನೆ ಯಾವ ಥರ ಒಳಗಡೆ ಫೀಲಿಂಗ್ ಬರುತ್ತೆ ಒಂದು ಜೋಶ್ ಬರುತ್ತೆ ಆಡೋಕ್ಕೆ ಅಂತ ನೆಕ್ಸ್ಟ್ ಲೆವೆಲ್ ಗಾಯ್ಸ್ ನಾವು ಇಲ್ಲೇ ಮನೆಯಿಂದ ನೋಡಿರಲಿಲ್ಲ ಆ್ಯಂಡ್ ಒಂದ್ಸರಿ ಕ್ಯಾಂಪ್ ಹಾಕಿದ್ರಲ್ಲಿ ಸೆಲೆಕ್ಷನ್ ಕ್ಯಾಂಪ್ KC ಕರ್ನಾಟಕ ಲೀಗ್ ಮ್ಯಾಚಸ್ಗೆಲ್ಲ ಆವಾಗಲೇ ನಾವು ಆಚೆ ನಿಂತ್ಕೊಂಡು ನೋಡಿದ್ದೀನಿ ಇಲ್ಲಿ ಇದನ್ನು ಇವತ್ತು ನಾನು ಇಲ್ಲಿ ಗ್ರೌಂಡಲ್ಲಿ ಆಡ್ತಾ ಇದ್ದೀನಿ ಅಂದರೆ ನನಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ನೀವು ಯೋಚನೆ ಮಾಡಿ ಕ್ರೇಜಿ ನಾವು ಅವಾಗೆಲ್ಲ ಓಡಾಡ್ತಿದ್ವಿ ಇಲ್ಲಿ ತುಂಬ ಕಾಡು ಥರ ಇತ್ತು ಅವಾಗೆಲ್ಲ ನಾನು ಚಿಕ್ಕವನಿದ್ದಾಗ ಇಲ್ಲೆಲ್ಲ ನಡೀತಿತ್ತು ಸೆಲೆಕ್ಷನ್ ಅಂತೆ ಅದಂತೆ ಇದಂತೆ ಟೀಮ್ಸ್ ಎಲ್ಲ ಬರೋರು ದೊಡ್ಡ ದೊಡ್ಡ ಬಸ್ಸಲ್ಲಿ ನಾನು ನೋಡ್ತಾ ಇದ್ದೆ ಯಾವಾಗಲೂ ಆ್ಯಂಡ್ ಇವತ್ತು ನಾವು ಇಲ್ಲಿ ಆಡ್ತಾ ಇದ್ದೀನಿ ಅಂದರೆ ನೀವು ಯೋಚನೆ ಮಾಡಿ ನನಗೆ ಎಷ್ಟು ಸಕ್ಕತ್ತಾಗಿ ಅನಿಸಿದೆ ಫೀಲಿಂಗು ನೀವೆಲ್ಲ ಎಷ್ಟೊಂದು ಮೂವೀಸಲ್ಲಿ ನೋಡಿರ್ತೀರಾ ಸೆಲೆಕ್ಷನ್ ಆಗ್ತಿರೋದು ಅದೆಲ್ಲ ಇವಾಗ ಬನ್ನಿ ಆ ಪ್ಲೇಸ್ ತೋರಿಸ್ತೀನಿ ನಿಮಗೆ ಆ್ಯಂಡ್ ಅಪೋನೆಂಟಿಂದ ಒಂದು ಮನೆ ಥರ ಕಾಣಿಸ್ತಾ ಇರುತ್ತೆ ಅವ್ರು ಟೀಮ್ ಆಡ್ತಿರ್ತಾರಲ್ಲ ಆ ಮನೆ ಎಲ್ಲಿ ಹೆಂಗಿದೆ ಅಂತ ತೋರಿಸ್ತೀನಿ ಯಾವ ಮೂವಿಲಿ ಬಂದಿ ಅಂತ ನೀವು ಕಮೆಂಟ್ ಹಾಕಿ ನೋಡಿ ಇದು ನೋಡಿರ್ತೀರಾ ನೋಡಿ ಇಲ್ಲೇ ಸೆಲೆಕ್ಟರ್ಸ್ ಎಲ್ಲ ಬಂದು ಸೆಲೆಕ್ಟ್ ಮಾಡೋದು ಏನು ಸಕ್ಕತ್ತದು ಇಲ್ಲಿಂದ ಒಂದು ನೋಡೋಕ್ಕೆ ಅಲ್ಲಿಂದ ಒಂದು ನೋಡೋಕ್ಕೆ ನೋಡಿ ಗ್ರೌಂಡ್ ರೆಡಿ ಮಾಡ್ತಾವ್ರೆ ನಮ್ಗೆ ಇವಾಗ ಕನ್ಫ್ಯೂಸ್ ಏನು ಅಂದರೆ ನಾವು ಈ ಗ್ರೌಂಡಲ್ಲಿ ಆಡ್ತೀವ ಅಂತ ಗೊತ್ತಿಲ್ಲ ಇಲ್ಲ ಈ ಗ್ರೌಂಡಲ್ಲಿ ಆಡ್ತೀವ ಅಂತ ಗೊತ್ತಿಲ್ಲ ಸೊ ವೆಯ್ಟ್ ಮಾಡ್ತಾಯಿದ್ದೀವಿ ನಾಷ್ಟ ತಿನ್ನಬೇಕು ತುಂಬ ಮಾತಾಡ್ಬಿಟ್ಟು ಯಾಕಂದರೆ ಜೋಶ್ ಅಷ್ಟಿದಾಗ ನನ್ನ ಹತ್ರ ಇವಾಗ ನಮ್ಮಮ್ಮ ಯಾರ ವೀಡಿಯೋ ನೋಡೋದು ತುಂಬ ಖುಷಿ ಪಡ್ತಾರೆ ಸೊ ಬನ್ನಿ ಹೋಗೋಣ ಫಸ್ಟ್ ಮ್ಯಾಚ್ ಏನಾಗುತ್ತೆ ನೋಡಲೇಬೇಕು ಗಾಯ್ಸ್ ಇಲ್ಲಿ ಬರೋರ್ಸೆಲ್ಲ ಎಷ್ಟು ರಿಚ್ ಆಗಿ ಬರ್ತಾರೆ ಅಂದರೆ ನಾವು ಅವ್ರ ಮುಂದೆ ಏನೂ ಇಲ್ಲ ಬನ್ನಿ ನೋಡೋಣ ಏನಾಗುತ್ತೆ ಇವಾಗ ಸೊ ಗಾಯ್ಸ್ ಇಲ್ಲೆಲ್ಲ ಪ್ಲೇಯರ್ಸ್ಗೆ ರೂಮ್ ಕೊಡೋಕ್ಕಂತೆ ನಾನು ಇವಾಗ ನೋಡ್ತೀನಿ ರೂಮ್ ಕೊಡೋದನ್ನ ನೋಡಿ ಸನ್ಲೈಟ್ ಏನು ಸಕ್ಕತ್ತಾಗಿ ಕಾಣಿಸ್ತೈತೆ ವೀಡಿಯೋದಲ್ಲಿ ಅಲ್ಲ ಗಾಯ್ಸ್ ಇಲ್ಲೆಲ್ಲ ರೂಮ್ ಇರೋಕ್ಕೆ ಪ್ಲೇಯರ್ಸ್ಗೆ ರೂಮ್ ಕೊಡೋಕ್ಕೆ ಜಾಗ ಇರೋದು ಮನೇಲಿ ಫಿಕ್ಸ್ ಆಗಿದೆ ಮೇನ್ ಗ್ರೌಂಡ್ ಮನೇಲಿ ಆಡ್ತಾ ಇದ್ದೀವಿ ಇವಾಗ ಕ್ರೇಜ್ ಆಗಿರುತ್ತೆ ಬನ್ನಿ ಅದೇ ತೋರಿಸ್ತೀನಿ ಹೆಂಗೆ ಅಂತ ಹಿಂಗೆ ಹೋಗ್ಬೇಕಂತೆ ಬನ್ನಿ ಗಾಯ್ಸ್ ಯಾವ ಥರ ಫೀಲು ಅಂದರೆ ನಾವು ಬರತ್ತೆ ಹಿಂಗೆ ಯಾವ ಥರ ಫೀಲ್ ಆಗ್ತಾಯಿದೆ IPL ಪ್ಲೇಸಲ್ಲಿ ಡ್ರೆಸ್ಸಿಂಗ್ ರೂಮಲ್ಲಿ ರೆಡಿಯಾಗಿ ಹೋಗ್ತಾರೆ ಗೊತ್ತಾ ಒಳಗಡೆ ಗ್ರೌಂಡ್ ಒಳಗಡೆ ಎಂಟ್ರಿ ಕೊಡೋಕ್ಕೆ ಕ್ರೇಜಿ ಫೀಲಿಂಗ್ ಅಲ್ಲ ಇಲ್ಲಿ ನೋಡಿ ಹೆಂಗೈತಿ ಇದು ಅಪ್ಪ ಕ್ರೇಜಿ ಆಗೈತೆ ಓಕೆ ಥ್ಯಾಂಕ್ ಯು ಭಯ್ಯ ಅಣ್ಣ ಹೆಲ್ಪ್ ಮಾಡ್ತಾರೆ ಗಾಯ್ಸ್ ನೋಡಿ ಈಗ ಸ್ಟೇಡಿಯಂ ಒಳಗೆ ಎಂಟ್ರಿ ಆಗ್ತೀರ ಹಂಗೆ ಫೀಲ್ ಆಗ್ತಾಯಿತ್ತಲ್ಲ ಒಂದಿನ ಮುಂಚೆ ಬಂದರೆ ಹೆಂಗಿರೋದು ನಾವು ಪ್ರಾಕ್ಟೀಸ್ ಮಾಡೋಕ್ಕಿಲ್ಲೆಲ್ಲ ವೈಡೇ ಶೂಟೇ ಮಾಡ್ತೀರಿ ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ ಎಲ್ಲರೂ ಓ ವಾ ಕ್ರೇಜಿ ಆಗೈತೆ ಬ್ರೋ ನನ್ನ ವಾಯ್ಸ್ ನನಗೆ ಕೇಳಿಸ್ತಾಯ್ತಲ್ಲಪ್ಪ ಬನ್ನಿ ಮಾಡೋಣ ಇವತ್ತು ಕ್ರೇಜಿ ಆಗಿರುತ್ತೆ ಲಿಫ್ಟಲ್ಲಿ ಹೋಗ್ಬೇಕಂತ ಬನ್ನಿ ಗೈಸ್ ಹೋಗೋಣ ಗಾಯ್ಸ್ ನೋಡಿ ಗಾಯ್ಸ್ ಏನು ಕ್ರೇಜಿ ಆಗೈತೆ ಒಳಗಡೆ ಕ್ರೇಜಿ ಓ ಗಾಯ್ಸ್ ಕ್ರೇಜಿ ಆಗೈತೆ ನೋಡಿ ಕಥಾಗೈತೆ ಗಾಯ್ಸ್ ಗೈಸ್ ಚೆಕ್ಔಟ್ ದ ವ್ಯೂ ಗಾಯ್ಸ್ ನಮ್ಮ ಕುತ್ಕೊಳ್ಳೋಕೆ ಪ್ಲೇಯರ್ಸ್ಗೆ ಹೆಂಗೆ ಮಾಡೋರು ಇಲ್ಲಿ ಒಂದೊಂದು ಪ್ಲೇಯರ್ಗೆ ಒಂದೊಂದು ಕ್ಯಾಬಿನ್ ಥರ ಕೊಟ್ಟವ್ರೆ ನಮಗೆ ಸಪ್ರೇಟಾಗಿ ವಾಶ್ರೂಮ್ ಇದೆ ಇಲ್ಲಿ ಗಾಯ್ಸ್ ನೀವು ಯೋಚನೆ ಮಾಡಿ ಈ ಗ್ರೌಂಡಲ್ಲಿ ನಾವೆಲ್ಲ ಪ್ಯಾಡಪ್ ಆಗಿ ಇಲ್ಲಿಂದ ಎಂಟ್ರಿ ಕೊಡೋ ಗ್ರೌಂಡ್ ಹೆಂಗೈತೆ ಏನು ಕ್ರೇಜಿ ಅನ್ನಿಸ್ತೈತೆ ಹೆಂಗೆ ಅನ್ನಿಸ್ತೈತೆ ಭರತ್ ಡ್ರೆಸ್ಸಿಂಗ್ ರೂಮ್ ಹೆಂಗೆ ಅನ್ನಿಸ್ತೈತೆ ಕ್ರೇಜಿ ಹಾಂ ಅನ್ಕೊಂಡಿದ್ದಾರೆ ಆಡ್ತೀವಿ ಮ್ಯಾಚು ಅಂತ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಲಕ್ಕಿ ನಾವು ಹೆಂಗೈತೆ ನೋಡು ಇದು ಕ್ಯಾಬಿನು ಯಪ್ಪ ಪುನೀತ್ ಬ್ರೋ ಹೆಂಗೆ ಅನ್ನಿಸ್ತೈತೆ ಕ್ಯಾಬಿನ್ ನೋಡಿ ಒಳಗಡೆ ಹೆಂಗೆ ಅನ್ನಿಸ್ತೈತೆ ಸೂಪರ್ ಆಗಿದೆ ಬ್ರೋ
ಮಾತಿಲ್ಲ ಕತೆ ಇಲ್ಲ. ವಾಶ್ರೂಮ್ ನೋಡ್ಬಾ ಹಿಂಗೆ ಸಪ್ರೇಟು ಹಿಂಗೆ ತೊಗೊಳಕ್ಕೆ ಅದಕ್ಕೂ ತೋರಿಸ್ಬಿಡು ವಾಶ್ರೂಮ್. ತೋರಿಸ್ದೆ ಅದನ್ನು. ಸರಿ ಬಾ. ನೋಡಿ ಗಾಯ್ಸ್, ಲೆಟ್ಸ್ ರಾಕ್ ಟುಡೇ. ಒಳ್ಳೆ ಮ್ಯಾಚ್ ಆಡೋಣ, ಒಳ್ಳೆ ಮಾರ್ಕ್ಸ್ ಆಡೋಣ, ಆಮೇಲೆ ಮಾತಾಡೋಣ ಬನ್ನಿ ಗಾಯ್ಸ್. ಇದೊಂದು ಫ್ರಿಜ್ ಬೇರೆ ಕೊಡ್ತಾರೆ ಡ್ರಿಂಕಲ್ಲಿ ಇಕ್ಕಕ್ಕೆ. ಇದು ಅವ್ರವ್ರ ಸಪ್ರೇಟ್ ಕ್ಯಾಬಿನು ಇರೋಕ್ಕೆ. ಆ್ಯಂಡ್ ಇಲ್ಲಿ ಟಿವಿ ನಮ್ಗೇನಾರು ಆದರೆ ಸಡನ್ನಾಗಿ ಫಿಸಿಯೋಥೆರಪಿ ಇಲ್ಲ ನಮ್ಮ ಟ್ರೀಟ್ಮೆಂಟ್ ಮಾಡಿ ಮಸಾಜ್ ಮಾಡೋದೆಲ್ಲ ಇಲ್ಲೇ ಇರುತ್ತೆ. ಒಟ್ಟಿನಲ್ಲಿ ನೆಕ್ಸ್ಟ್ ಹೇಳಿದ್ದೆ ಯೂಟ್ಯೂಬಲ್ಲಿ ವೀಡಿಯೋ ಹಾಕ್ತೀನಿ, ಪಕ್ಕ ಕ್ರೇಜ್ ಇರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಯಾರ್ಯಾರು ನೋಡ್ತಾ ಇದ್ದೀರೋ ಅವ್ರದ್ದು ಹೋಗಿ ಯೂಟ್ಯೂಬಲ್ಲಿ ನೋಡಿ. ವಾಶ್ರೂಮಿಗೆ ಬಂದೇನಾಗಲಿ ಕ್ರೇಜಿ ವೆಲ್ ಮೇಂಟೈನ್ಡ್ ಸಖತ್ತಾಗಿದೆ ಗ್ರೌಂಡ್ ಮಾತ್ರ. ಏನೋ ಬಾತ್ರೂಮ್ ಹೊಡ್ಕೊಳಕ್ಕೆ ಬಂದವರು. ಅವನು ವಾಶ್ರೂಮ್ ಮಾಡ್ತಾ ವಾಶ್ರೂಮ್ ಸಖತ್ತಾಗೈತೆ ಲೇ ಏನೋ ಮಾತಾಡ್ತಿದ್ಯಾ, ಜೊತೆಗೆ ಹೋಗೋ ನೀನು ಹೋಗು. ಮಾಡೋದು ಮಸಾಜ್ ಮಾಡೋದು ಗಾಯ್ಸ್. ಮ್ಯಾಚೇ ಸ್ಟಾರ್ಟ್ ಆಗಿಲ್ಲ, ಮಸಾಜ್ಗೆ ಹೋಗೋರಾಗಲೇ. ಗೈಸ್ ಮ್ಯಾಚ್ ಅಂತ ಎಲ್ಲ ಗ್ರೌಂಡ್ ಪ್ರಿಪ್ರೇಷನ್ ಇರ್ತದೆ ನೋಡಿ. ಗ್ರೌಂಡ್ ಮ್ಯಾನ್ಸ್ ಎಲ್ಲ ಕ್ಲೀನಾಗಿ ಪ್ರಿಪ್ರೇಷನ್ ಮಾಡ್ತಾರೆ. ಇದು ಚಿನ್ನಸ್ವಾಮಿ, ಅದು ಚಿನ್ನಸ್ವಾಮಿ ಸ್ಟೇಡಿಯಂ. ನಾವು ಗೊತ್ತಿರ್ತೀರಿ. ಫಸ್ಟ್ ಓಪನರ್ಸ್ ಬ್ಯಾಟಿಂಗ್ ಹೋಗೋ ಸ್ಟೆಪ್ಸ್ ಇಳ್ಕೊಂಡು ಹೋಗ್ತಾರೆ. ಆ ಫೀಲ್ಡು ನಾವು ಬೌಲರ್ಸು ವಾರ್ಮ್ ಅಪ್ ಮಾಡುವಾಗ ಕ್ರೇಜ್ ಇರುತ್ತಲ್ಲ ಫೀಲಿಂಗು. ಸೇಮ್ ಹಂಗೆ ಫೀಲ್ ಆಗ್ತಾಯಿತ್ತು ನಮಗೆಲ್ಲ ಒಳಗಡೆ. ನಮ್ಮ ಟೀಮ್ಮೇಟ್ಸು ಎಷ್ಟು ನನ್ನ ಮಕ್ಳು ಇನ್ನೂ ಯಾರೂ ಬಂದೇ ಇಲ್ಲ ನೋಡಿ ಗಾಯ್ಸ್. ಹೆಂಗೆ ಫೀಲ್ ಆಯ್ತು ನಡ್ಕೊಂಡು ಹೋಗೋಕ್ಕೆ ಸ್ಟೆಪ್ಸು. ಆ ಮಕ್ಳು ಇನ್ನೂ ಕಲ್ತಿದ್ದ ಬರ್ತಾನೆ ಅವರಂತೆ. ಬರೋ ತೆಗೀರಿ ಬ್ರೋ. ಸೊ ಬನ್ನಿ ಎಷ್ಟು ನಾವು ರೆಡಿ ಆಗ್ತೀವಿ. ಟೈಟಲ್ಲು ಕ್ರಿಕೆಟ್ ಸ್ಟೇಡಿಯಂ ಮೇಲೆ ಬ್ರೋ ತೆಗೆದುಬಿಟ್ರು. ಮಸಾಜ್ ಮಾಡೋಣ? ಮಸಾಜ್ ಬೇಕಾ? ಇವಾಗ ಆಯಿತು ಗಾಯ್ಸ್, ಬಗ್ಸೋದೆಲ್ಲ ಸಾಕು. ಬನ್ನಿ ಇವಾಗ ರೆಡಿ ಆಗಿಬಿಟ್ಟು ವಾರ್ಮ್ ಅಪ್ ಮಾಡಿ ಗ್ರೌಂಡ್ಗೆ ಹೋಗೋಣ. ಗಾಯ್ಸ್ ಇನ್ನೊಂದು ಸೀನ್ ಮಾಡ್ಕೊಂಡಿದ್ದೀನಿ. ನಾರ್ಮಲ್ ಶೂ ತಂದುಬಿಟ್ಟಿದ್ದೀನಿ, ಸ್ಪೈಕ್ಸ್ ತಂದಿಲ್ಲ ಇವತ್ತು. ಟರ್ಫಲ್ಲಿ ಇರೋದು ಮ್ಯಾಚ್ ಮಿಸ್ ಆಯಿತು ಗಾಯ್ಸ್. ಅಯ್ಯೋ ಸ್ಪೈಕ್ಸ್ ತರಬೇಕಾಯ್ತು ಅಂತ ಅನಿಸ್ತೈತಿ ಇವಾಗ. ನೋಡಿ ಗಾಯ್ಸ್ ಹೆಂಗೆ ಐತೆ ನಡ್ಕೊಂಡು ಹೋಗೋ ಜಾಗ. ಹೋಗಿ ನೀನು ಹೋಗಿ ನಡ್ಕೊಂಡೋಗಿ ಹೆಂಗೆ ಕಾಣಿಸುತ್ತೆ ನೋಡೋಣ. ಸೊ ಬನ್ನಿ ಗಾಯ್ಸ್ ಇವಾಗ ಒಂದು ರೌಂಡು ವಾಕ್ ಮಾಡ್ತಾ ರೌಂಡ್ನ ಫೀಲ್ ಮಾಡೋಣ. ಪಿಚ್ ಹೆಂಗಿದೆ ಅಂತ ನೋಡೋಕೆ ಬಿಡ್ತಾರೆ ಬಿಡಲ್ವೋ ಗೊತ್ತಿಲ್ಲ. ಹೋಗೋಣ. ಮುಕ್ಕಳಪ್ಪ. ಸೊ ಬನ್ನಿ ಗಾಯ್ಸ್ ನಾವು ಮಾಡಿಕೊಂಡು ಹೋಗೋಣ ಇವಾಗ ಗ್ರೌಂಡ್ಗೆ. ಕ್ರೇಜಿ ಫೀಲಿಂಗ್ ಅಲ್ಲ. ಮನೆಗೆ ಸುತ್ತಲೂ ಓಡಾಡಬೇಕು. ಇದು ಬೌಂಡ್ರಿ ಲೈನ್ ಇಲ್ಲಲ್ಲ, ಆ ಟೀಮಲ್ಲಿ ಓಡಾಡ್ತವ್ರೆ. ಇವಾಗ ನಾವು ಒಂದು ರೌಂಡ್ ಹಾಕೊಂಬರೋಣ, ಹೆಂಗಿದೆ ಅಂತ ಫೀಲ್ ಮಾಡೋಣ. ಹುಡುಗರು ಇನ್ನೂ ಯಾರೂ ಬಂದಿಲ್ಲ ಗಾಯ್ಸ್. ನಾವು ಅಲ್ಲಿ ಕೂತಿದ್ವಿ ಗಾಯ್ಸ್. ಇವಾಗ ಅಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಎಲ್ಲರೂ. ಬನ್ನಿ ಹೋಗೋಣ. ಸೊ ಗಾಯ್ಸ್ ನನ್ನ ನಾರ್ಮಲ್ ವ್ಲಾಗ್ಸ್ ಎಲ್ಲ ನೋಡಿ ಇವ್ನು ಬರೀ ಬಕ್ಸೋದಿ ಮಾಡ್ತಾನೆ, ಏನು ಕೆಲಸ ಇಲ್ಲ, ಕಾಲೇಜ್ಗೆ ಹೋಗಿ ಬಂದು ಅಲ್ಟೆ ಹೊಡಿತಾನೆ, ಸ್ನೂಕರ್ ಆಡೋಕೆ ಹೋಗ್ತಾನೆ ಅಂತ ಅಂದ್ಕೊಂಡಿರ್ತೀರಲ್ಲ. ಹಿಡನ್ ಟ್ಯಾಲೆಂಟ್ ಇರುತ್ತೆ ಅಲ್ಲ, ಹಿಡನ್ ಟ್ಯಾಲೆಂಟ್ ಇರುತ್ತೆ. ಕ್ರಿಕೆಟ್ ಆಡೋಕ್ಕೂ ಬರ್ತೀನಿ, ನಾನು ಜಾಸ್ತಿ ತೋರಿಸ್ಕೊಳಕ್ಕೆ ಹೋಗಲ್ಲ. ಅಂಡರ್ 18 ಲೀಗ್ ಮ್ಯಾಚ್ ಆಡಿದ್ದೀವಿ. ಇವಾಗ ಯಾವ್ದು ಆಡ್ತೀರ ನಾವು? 50 ಡಿವಿಷನ್ 50 ಓವರ್ಸ್ ಮ್ಯಾಚ್ ನೋಡಿ. ಎಲ್ಲ ಆಡೋಕ್ಕೆ ಬರ್ತೀವಿ, ಇಂಥ ಗ್ರೌಂಡಲ್ಲೂ ಆಡ್ತಾ ಇದ್ದೀವಿ. ನಾವೆಲ್ಲೂ ಶೋ ಆಫ್ ಮಾಡೋಕ್ಕೆ ಹೋಗಲ್ಲ, ಎಲ್ಲೂ ತೋರಿಸ್ಕೊಳಕ್ಕೆ. ನನ್ನ ಫ್ಯಾಮಿಲಿ ಎಲ್ಲ ನೋಡ್ತಿರ್ತಾರೆ, ಅವ್ರಿಗೆ ಹೆಂಗೆ ಅನ್ಸುತ್ತೆ ನೋಡೋಣ. ಪಕ್ಕ ನಮ್ಮ ಅಮ್ಮಂಗೆಲ್ಲ ಮೆಸೇಜ್ ಹಾಕಿರ್ತಾರೆ, ನಿನ್ನ ಮಗ ಕ್ರಿಕೆಟ್ ಆಡೋಕೆ ಹೋಗಿದ್ದ ಅಲ್ಲಿ ಅಂತ. ಹೌದೌದು ಉರಿಸ್ತವ್ರೆ ಗೈಸ್. ಅವಾಗಿಂದ 4 ನೆಟ್ಟಾಗಿ ತೊಗೊಂಡಿರೋದು ನಾನು. ಅವಾಗಿಂದ ಉರಿಸ್ತವ್ರೆ ನನಗೆ, ಅದಾಗಲ್ಲ ಇದಾಗಲ್ಲ ಅಂತ. ಇವತ್ತು ನೋಡೋಣ, ನಾನು ಎಷ್ಟು ಸ್ಕೋರ್ ಮಾಡ್ತೀನಿ, ನೀನು ಎಷ್ಟು ಸ್ಕೋರ್ ಮಾಡ್ತೀಯ. ಸರಿ ಆಯ್ತಾ? ನನಗೂ ಬೌಲಿಂಗ್ ಕೊಡ್ತಾರೆ, ನಿನಗೂ ಬೌಲಿಂಗ್ ಕೊಡ್ತಾರೆ. ಇವತ್ತು ನೋಡೋಣ. ಬೌಲರ್ಸ್ ಇಲ್ಲ, ಸ್ಪಿನ್ನರ್ಸು, ನಾವಿಬ್ಬರೇ ಇರೋದು. ಯಾರು ಎಷ್ಟು ವಿಕೆಟ್ ತೊಗೊಂತಾರೆ, ಯಾರು ತೊಗೊಂತಾರೆ ನೋಡೋಣ. ವಿಡಿಯೋ ಹೋಗ್ಬೇಕಾದ್ರೆ ತೋರಿಸ್ತೀನಿ. ಗೆಲ್ತೀವೋ ಸೋಲ್ತೀವೋ ಸೆಕೆಂಡ್ರಿ, ಪಕ್ಕ ತೋರಿಸ್ತೀನಿ ನಾನು ಇದನ್ನು. ಆಯ್ತು, ಮಾತಲ್ಲಿರಬೇಕು. ಅಲ್ಲಿ ಇಬ್ಬರು ಫಾಸ್ಟ್ ಬೌಲರ್ಸ್ ಬರ್ತಾರೆ, ಅವ್ರ ಬಗ್ಗೆ ನಮಗೆ ಬೇಡ ಬರ್ರಿ. ಇಬ್ಬರು ಹೊಡ್ಕೊಂತಾರೆ, ನಮಗೆ ಗೊತ್ತಿರೋ ವಿಷಯ ಅದು. ಅದಕ್ಕೆ ಏಯ್ ಪಾಪ ಚೆನ್ನಾಗಿ ಮಾಡ್ತಾರೆ ಬ್ರೋ. ಏನಂತೀರಾ? 140+ ಹಾಕೋನಲ್ಲಿ ಹಿಂಗೆ ಅಂದ್ಬಿಟ್ರೆ ಏನು ಹೇಳಿ ನೀವು? ನೀ ಸುಮ್ಮನೆ ನೀನು. ನನಗೆ ಹೋಗೋಣ ಇವಾಗ. ಆ್ಯಕ್ಚುಲಾಗಿ ಪಿಚ್ ರಿಪೋರ್ಟ್ ಬಂದಿದ್ದಾರೆ ಬ್ರೋ. ವಾಟ್ಸ್ ಎವ್ರಿಥಿಂಗ್ ಓವರ್ ಪಿಚ್? ಹೌ ಇಸ್ ದ ಪಿಚ್ ಆ್ಯಕ್ಚುಲಿ? ನೋಡಿ ಹಂಗೆ ಚೆಕ್ ಮಾಡಿ ಗ್ಯಾಸ್. ಪಿಚ್ ನೋಡಿ, ನನ್ನ ಪ್ರಕಾರ ಬೌಲಿಂಗ್ ಪಿಚ್ ಅನ್ಕೊಂತೀನಿ. ಫಸ್ಟ್ ರಾತ್ರಿ ಮಳೆ ಬಂದಿರೋದ್ರಿಂದ ಕ್ರಾಕ್ಸ್ ಇದೆ ಚಿಕ್ಕ ಚಿಕ್ಕದಾಗಿ. ನಿಮ್ಗೇನು ಅನಿಸ್ತಿದೆ ಪಿಚ್ ನೋಡಿ? ಬ್ಯಾಟಿಂಗ್ ಪಿಚ್ಚಾ ಬೌಲಿಂಗ್ ಪಿಚ್ಚಾ ಹೇಳಿ ಬ್ರೋ? ನನ್ನ ಅನ್ಕೊಂಡಾಗ ಬ್ಯಾಟಿಂಗ್ ಪಿಚ್ಚಾ. ಕ್ರಾಕ್ಸ್ ಇದೆ ತುಂಬ ಗಾಯ್ಸ್. ಸ್ಪಿನ್ನರ್ಸ್ ತುಂಬ ಅಡ್ವಾಂಟೇಜ್ ಇದೆ ಪಿಚ್ಚಲ್ಲಿ. ಬನ್ನಿ ಪಿಚ್ ರಿಪೋರ್ಟ್ ಆಯ್ತು ಇವಾಗ. ಲೆಟ್ಸ್ ಗೋ. ಈ ಗ್ರೌಂಡಲ್ಲ 50 ಓವರ್ ಆಡೋಷ್ಟಲ್ಲಿ ಹರಿದು ಊರು ಬಾಗಿಲು ಆಗಿ ನಾವು
ಗೋವಿಂದ 9:30 ಮ್ಯಾಚ್ 9 ಗಂಟೆ ಆಯಿತು ಗಾಯ್ಸ್. ನಮ್ಮ ಟೀಮ್ ಅವ್ರು ಇನ್ನೂ ಬಂದಿಲ್ಲ, ಉರಿತಾ ಇತ್ತು ನಮಗೆ. ಅಷ್ಟು ಟೀಮ್ ಎಲ್ಲ ಬಂದರು ಗಾಯ್ಸ್. ಫೈನಲಿ ಟಾಸ್ಕ್ ಹೋಗಿದ್ದಾರೆ ಅಂಪೈರ್ ಎಲ್ಲ. ಭಾಷೆಯಲ್ಲಿ ಬೇರೆ ಟೀಮ್ ವಾರ್ಮಪ್ ಮಾಡ್ತಿದ್ದಾರೆ. ಇವಾಗ ನಮ್ಮ ಟೀಮ್ ವಾರ್ಮಪ್ ಮಾಡಬೇಕು. ಎಲ್ಲ ನಿಂತಿದ್ದೀವಿ ನಾವೆಲ್ಲ. ಸೊ ಬನ್ನಿ ಹೋಗೋಣ, ವಾರ್ಮಪ್ ಎಲ್ಲ ಮಾಡೋಣ. ಫೈನಲಿ ಟಾಸ್ ಗೆದ್ದಿದ್ದೀವಿ. ಟಾಸ್ ಗೆದ್ದು ಬೌಲಿಂಗ್ ತೊಗೊಂಡಿದ್ದೀವಿ. ಸೊ ಬನ್ನಿ ಬೌಲಿಂಗ್ ಮಾಡೋಕೆ ಹೋಗೋಣ. ಕ್ರಿಕೆಟ್ ಆಡಬೇಕಾದ್ರೆ 100% ಕಾನ್ಸಂಟ್ರೇಷನ್ ಕ್ರಿಕೆಟಲ್ಲಿ ಇರಬೇಕು. ನೋ ವಿಡಿಯೋ ನಥಿಂಗ್. ಫಸ್ಟ್ ಆಫ್ ಆದಮೇಲೆ ನಾನು ಸಿಗ್ತೀನಿ. ಬಾಸಲ್ಲಿ ರೆಡಿ ಆಗೋರೆ. ಲೆಟ್ಸ್ ಗೋ ಗಾಯ್ಸ್. ಫಸ್ಟ್ ಇನ್ನಿಂಗ್ಸ್ ಮುಗ್ದಿದೆ. ಗಾಬರಿ ಆಗ್ಬಿಟ್ಟಿದ್ವಿ. ಫಸ್ಟ್ ಇನ್ನಿಂಗ್ಸ್ ಮುಗಿದಿದೆ ಗಾಯ್ಸ್. ಕ್ರೇಜಿಯಾಗಿ ಬಾಲಿಂಗ್ ಮಾಡಿ 4 ವಿಕೆಟ್ ತೆಗೆದೆ. ಇನ್ನಿಬ್ಬರು 2 156 ಟಾರ್ಗೆಟ್ ಕೊಟ್ಟಿದ್ದೀವಿ. ಓಪನರ್ಸ್ ಹೋಗ್ತಾವ್ರೆ. ಆ್ಯಕ್ಚುಲಿ ನಾನು ಓಪನಿಂಗ್ ಹೋಗ್ಬೋದಾಗಿತ್ತು. 1 ಡೌನ್ ಇಲ್ಲ 2 ಡೌನ್ ಹೋಗ್ತೀನಿ ನಾನು. ಸೊ ಬನ್ನಿ ಏನಾಗುತ್ತೆ ರಿಸಲ್ಟು ತೋರಿಸ್ತೀನಿ. ಲೆಟ್ಸ್ ಗೋ. ಪುನೀತ್ ಬ್ರೋ ನನ್ನಿಂದ ಗೆದ್ಬಿಟ್ರು. ಬ್ಯಾಟಿಂಗ್ ಅಲ್ಲಿ ನೋಡೋಣ ಯಾರು ಹೇಳ್ತಾರೆ ಅಂತ. ಕಮ ತೋರಿಸ್ತೀನಿ. ಸುಮ್ಮನೆ ಯಾಕೆ ಗಾಯ್ಸ್. ಗುಡ್ ಮಾರ್ನಿಂಗ್. ನಿನ್ನೆ ಮಧ್ಯಾಹ್ನ ಬಂದು ಹಾಸ್ಪಿಟ್ಲ್ ಹತ್ರ ಹೋಗಿ ಅವ್ರ ಥರ ತೋರಿಸ್ಕೊಂಡು ಬಂದು ಮಲಗಿಬಿಟ್ಟಿದ್ದೆ. ಬಿಕಾಸ್ ಫುಲ್ ಒಂದು ಕಡೆ ಫುಲ್ ಪೇಯ್ನ್ ಆಗಿಬಿಟ್ಟಿದ್ದು ನನಗಂತೂ. ಐ ಮೀನ್ ರಾತ್ರಿನೂ ಅಷ್ಟು ನಿದ್ದೆ ಮಾಡೋಕ್ಕೆ ಸಾಹಸ ಮಾಡಿಬಿಟ್ಟಿನಿ. ಪಾಪ ನಮ್ಮಮ್ಮ ಒಂದು 5-6 ಸತಿ ಬಂದು ಎದ್ದು ನೋಡ್ಕೊಂಡು ಹೋಗೋರೆ. ಬಿಕಾಸ್ ಈ ಕಡೆ ಆಗಿರೋದ್ರಿಂದ ಈ ಕಡೆ ಟಚ್ ಮಾಡಿದ್ರೂ ಆಗ್ತಿರಲಿಲ್ಲ ನನಗೆ. ಮನೆಗೆ ಬಂದು ರೆಸ್ಟ್ ಮಾಡಿ ಮತ್ತೆ ಐಸಿಂಗ್ ಮಾಡಿ, ಪಾಪ ಅಲ್ಲಿರೋ ಅಂಪೈರ್ಸು ನನ್ನ ಫ್ರೆಂಡ್ಸು ತುಂಬ ಐಸಿಂಗ್ ಎಲ್ಲ ಮಾಡಿ ಕ್ಲೀನಾಗಿ ಹೆಲ್ಪ್ ಮಾಡಿ ಕರೆಕ್ಟಾಗಿ ಮನೆ ತೊಗೊಬಂದುಬಿಟ್ರು ನನ್ನ. ಥ್ಯಾಂಕ್ ಯು ಫಾರ್ ಆಲ್. ಆ್ಯಂಡ್ ಮ್ಯಾಚು ಗೆಲ್ಲಕ್ಕಾಗಿಲ್ಲ ನಮ್ಮ ಕೈಲಿ. ಬಿಕಾಸ್ ನಾನು ಮತ್ತೆ ಬ್ಯಾಟಿಂಗ್ ಮಾಡೋಕ್ಕೆ ಹೋದೆ. ಅದೇನಾಗ್ತಿತ್ತು ಅಂದರೆ ಉಸಿರಾಡೋಕ್ಕಾಗ್ತಿರಲಿಲ್ಲ ನನಗೆ. ಐ ಮೀನ್ ಹೋಗಿ ನಿಂತ್ಕೊಂಡಾಗಿರ್ತಿತ್ತು. ನಾನು ಲೆಗ್ ಮೂವ್ ಮಾಡಿದ್ರೂ ಒಂದು ಸ್ಟೆಪ್ ಇಕ್ಕಿದ್ರೆ ನೋವ್ತಿತ್ತು. ಬ್ಯಾಟಿಂಗ್ ಮಾಡ್ಬೇಕಾದ್ರೆ ನೋವ್ತಿತ್ತು. ಆಗಿರಲಿಲ್ಲ. ಆಮೇಲೆ ನಾನೇ ಔಟ್ ಆಗಿಬಿಟ್ಟು ಬಂದುಬಿಟ್ಟೆ. ಮನೆಗೆ ಬಂದು ತುಂಬ ಬೇಜಾರಾಯಿತು ಗಾಯ್ಸ್. ಅಷ್ಟು ಚೆನ್ನಾಗಿ ಆಡಿದ್ವಿ ಮ್ಯಾಚ್. ಬೌಲಿಂಗ್ ಫೀಲ್ಡಿಂಗ್ ಎಲ್ಲ ಮಾಡಿದ್ವಿ. ಈ ಥರ ಲಾಸ್ ಆಯಿತು ಅಂತ ಬೇಜಾರಾಯಿತು. ಬಟ್ ನೆವರ್ ಗಿವ್ ಅಪ್ ಗಾಯ್ಸ್. ನಮ್ಮ ಟೀಮ್ ಅವ್ರನ್ನ ಬಿಟ್ಕೊಡಲ್ಲ, ನಾವೇ ಬಿಟ್ಕೊಡೋಣ. ನೆಕ್ಸ್ಟ್ ಮ್ಯಾಚ್ ಪಕ್ಕ ಸ್ಟ್ರಾಂಗಾಗಿ ಬಂದೇ ಬರ್ತೀನಿ. ಐ ಮೀನ್ ನಾನು ಸ್ಟ್ರಾಂಗಾಗಿ ಬಂದೇ ಬರ್ತೀನಿ. ಅವ್ರಿಗೆಲ್ಲ ಸಾರಿ ಕೇಳ್ತೀನಿ ಹಿಂಗಾಯಿತು ಅಂತ. ಇವಾಗ ಅಷ್ಟೇ ಗಾಯ್ಸ್. ಫುಲ್ಲು ತೋರಿಸ್ತೀನಿ ನೋಡಿ. ಫುಲ್ ಊತ ಇದೆ ಇನ್ನೂ ಸುತ್ತ. ಆ್ಯಂಡ್ ಅದಕ್ಕೆ ಇನ್ನೂ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಆ ಡಾಕ್ಟ್ರ್ ಅಲ್ಲಿ ಕೇಳಿದಾಗ ಅವರು ಇವಾಗ ಊದಿರೋದ್ರಿಂದ ಸ್ವಲ್ಪ ಸ್ಕ್ಯಾನಿಂಗ್ ಮಾಡೋಕ್ಕಾಗಲ್ಲ, ಏನೂ ಆಗಲ್ಲ, ಐಸಿಂಗ್ ಮಾಡಿ ಅಂತ ಹೇಳಿದ್ದಾರೆ. ಹೋಪ್ ಏನಿಲ್ಲ ಹಂಗೆ ಚೆನ್ನಾಗಾಗಲಿ. ಆ್ಯಂಡ್ ಇವಾಗ ಇನ್ನೂ ಬೇರೆ ವಿಡಿಯೋ ಮಾಡೋಕ್ಕೆ ಹೋಗ್ಬೇಕು. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ಬೇಕು ನಾನು. ಇದೆಲ್ಲ ಅನ್ಕೊಂಡು ಕೂತ್ಕೊಂಡ್ರೆ ನೋವು ಆಗಲ್ಲ ಅಂತ ಮುಂದೇನು ಮಾಡೋಕ್ಕಾಗಲ್ಲ. ಸೊ ಬೇರೆ ಕಂಟೆಂಟ್ ಮಾಡೋಕ್ಕೆ ಹೋಗಬೇಕು. ಐ ಆಮ್ ರೆಡಿ. ಓಡೋಕ್ಕಾಗ್ತಿದೆ ಬಟ್ ಹಿಂಗಿದ್ರೆ ಮೂವ್ ಮಾಡೋಕ್ಕಾಗ್ತಿಲ್ಲ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಗೈಸ್. ನೆವರ್ ಗಿವ್ ಅಪ್. ನ್ಯೂ ಕ್ರಿಕೆಟ್ ಪ್ಲೇಯರ್ ಆಗಿದೆ. ನಿಮ್ಗೆ ಇದರಲ್ಲಿ ಅನುಭವ ಆಗಿರುತ್ತೆ. ನಿಮ್ಗೆ ಎಲ್ಲಿ ನಿಮ್ಗೆ ಏನಾರು ರೇಟ್ ಆಗಿತ್ತು ಕಮೆಂಟ್ ಹಾಕಿ. ನೆವರ್ ಎವರ್ ಗಿವ್ ಅಪ್ ಗೈಸ್. ಅಷ್ಟೇ ನನ್ನ ಮೈಂಡ್ ಸೆಟ್. ಆಗಲ್ಲ, ಪರವಾಗಿಲ್ಲ, ಸರಿ ಹೋಗ್ತೀನಿ ನಾನು. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್. ನೀವೇನಾದ್ರು ಕೆಲಸ ಮಾಡಬೇಕಾದ್ರೆ ಹುಷಾರಾಗಿ ಮಾಡಿ. 1 ನಿಮಿಷ ಸಾಕು ಆಗೋಕ್ಕೆ. ಬಟ್ ಸಫರ್ ತುಂಬ ಮಾಡಬೇಕಾಗತ್ತೆ. ಲವ್ ಯು ಆಲ್.